ಹೇ ಗಾಯ್ಸ್, ಏನು ಗೊತ್ತಾ? ನನ್ನ ಪ್ರೀತಿಸೋರು, ನನ್ನ ವೆಲ್ ವಿಶರ್ಸು ನನಗೆ ಯಾವಾಗಲೂ ಹೇಳ್ತಾನೆ ಇರ್ತೀರಾ, ಶ್ರೇಯ ಅವರೇ ಪ್ಲೀಸ್ ಸ್ವೀಟ್ಸ್ ಕಮ್ಮಿ ಮಾಡಿ, ಹೆಲ್ದಿ ಡಯಟ್ ಫುಡ್ನ ಫಾಲೋ ಮಾಡಿ, ಫ್ರೂಟ್ಸ್ ತಿನ್ನಿ, ಸೆಲ್ಫ್ ಕೇರ್ ಮಾಡ್ಕೊಳ್ಳಿ ಅಂತ. ಹೌದು, ನನಗೂ ಅನ್ಸತ್ತೆ, ಬಟ್ ನನಗೆ ಟೈಮೇ ಸಿಗೋಲ್ಲ. ಟೈಮ್ ಮಾಡ್ಕೊಳ್ಳೋಣ ಅಂದರೆ ಒಂದಲ್ಲ ಒಂದು ಕೆಲಸದಲ್ಲಿ ಸ್ಟ್ರಕ್ ಆಗಿಬಿಡ್ತೀನಿ. ಬಟ್ ಇವತ್ತು ನೀವು ಹೇಳಿದ್ದೀರಾ ಅಂದ್ಬಿಟ್ಟು ನಾನು ಸಹ ಹೆಲ್ದಿ ಡ್ರಿಂಕ್ ಕುಡಿತಾ ಇದ್ದೀನಿ. ಬಟ್ ಇದು ನಾನೇ ಕುಡಿಬೇಕು ಅಂತಾನೂ ಮಾಡ್ಕೊಂಡಿದ್ದಲ್ಲ, ನಮ್ಮಮ್ಮ ಮಾಡಿದ್ರು. ಸೊ ಹಾಗಾಗಿ ಕುಡಿತಾ ಇದ್ದೀನಿ. ಈ ಹೆಲ್ದಿ ಡ್ರಿಂಕ್ ಕುಡಿದು ನನಗೆ ಖುಷಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನಿಮಗಂತೂ ತುಂಬಾ ಖುಷಿ ಆಗುತ್ತೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಹಾಯ್, ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾನು ನನ್ನ ಡೇನ ಈ ಡ್ರಿಂಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿದು ಅಂತ ನೋಡ್ತಾ ಇದ್ದೀರಾ? ಇದು ಏನು ಗೊತ್ತಾ, ಕರೋನಾ ಟೈಮಲ್ಲಿ ನಾವೆಲ್ಲ ಮಾಡ್ಕೋತಾ ಇದ್ವಲ್ಲ ಕಷಾಯ, ಅದು ಕಷಾಯನೂ ಅಲ್ಲ, ಲೈಕ್ ಒಂಥರ ಜೀರಾ ಡ್ರಿಂಕ್. ಜೀರಿಗೆ, ಶುಂಠಿ, ಶುಂಠಿನಮ್ಮ, ಧನ್ಯ, ಅರಿಶಿನ ಪುಡಿ, ವಾಟರ್ ಇಷ್ಟು ಹಾಕಿ, ಮತ್ತು ಲಿಟಲ್ ಸಾಲ್ಟ್ ಹಾಕ್ಕೊಂಡಿದ್ದೀವಿ. ಆಮೇಲೆ ಲಿಟಲ್ ಲೆಮನ್, ಲೋಟಕ್ಕೆ ಹಾಕೊಂಡ್ಮೇಲೆ. ಸೊ ಇಷ್ಟು ಹಾಕಿರೋದು ಇದಕ್ಕೆ. ಹೆಲ್ದಿ ಡ್ರಿಂಕ್. ಕರೋನಾ ಟೈಮಲ್ಲಿ ನಮ್ಮನೆ ದಿನಾ ಮಾಡ್ತಾಯಿದ್ರು ಇದನ್ನು. ಇವಾಗ ಅಪರೂಪಕ್ಕೊಂದ್ಸಲ ಮಾಡ್ತಾರೆ. ಸೊ ಇವತ್ತು ಅಮ್ಮ ಮಾಡಿದ್ರಲ್ಲ, ನನಗೂ ಕೊಟ್ಟಿದ್ದಾರೆ. ಇವತ್ತು ನನ್ನ ಡೇ ಸ್ಟಾರ್ಟ್ ಆಗ್ತಾ ಇರೋದು ಈ ಡ್ರಿಂಕಿಂದ. ಇವತ್ತು ಏನು ಸ್ಪೆಷಲ್ ಗೊತ್ತಾ? ಇವತ್ತು ಗಣಪತಿ ಹಬ್ಬದ 3ನೇ ದಿನ. ಸೊ ನಮ್ಮ ಗಣಪತಿ ಕೂರಿಸಿ 3 ದಿನ ಆಯಿತು. ಇವತ್ತು ನಮ್ಮ ಗಣಪತಿನ ಮುಳುಗಿಸ್ತಾ ಇದ್ದಾರೆ. ಸೊ ಮಕ್ಕಳು ಏನೇನೆಲ್ಲ ಮಾಡ್ತಾರೆ ಮುಳುಗಿಸೋ ದಿನ ಅಂತ ನೋಡಬೇಕು, ಕ್ಯಾಪ್ಚರ್ ಮಾಡಬೇಕು. ಅದೇ ಇವತ್ತಿನ ನನ್ನ ಟಾಸ್ಕ್. ಇಲ್ಲೂ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಸೊ ಅವ್ರ ಜೊತೆನೇ ಮುಳುಗಿಸೋ ಜಾಗಕ್ಕೂ ಹೋಗಬೇಕು ಅಂತ ಇದ್ದೀನಿ, ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ. ಬಟ್ ಎಷ್ಟರ ಮಟ್ಟಿಗೆ ಅವೆಲ್ಲ ನಾನು ಕ್ಯಾಪ್ಚರ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಒಂದು ನೋಡೋಣ. ಸೊ ಈ ಬಟ್ಟೆನೆಲ್ಲ ಮೇಲ್ಗಡೆ ತೊಗೊಂಡೋಗಿ ಒಣಾಕೋಣ. ನೋಡಿ ಗೈಸ್, ಇಷ್ಟು ಬಟ್ಟೆ ತಂದಿದ್ದೀನಿ. ಒಂದು ಬಕೆಟ್ ಫುಲ್ ಬಟ್ಟೆ ಇದೆ ಗೈಸ್, ದೊಡ್ಡ ಬಕೆಟು. ಇನ್ನೂ ಯಾರು ಬಟ್ಟೆ ಒಣಾಕಿಲ್ಲ. ಇನ್ನೂ ಟೈಮ್ ಬಂದು 7 ಗಂಟೆ ಅನಿಸುತ್ತೆ ಅಷ್ಟೇ. ಮೇಲ್ಗಡೆ ಬರೋ ಅಷ್ಟೊತ್ತಿಗೆ ಸುಸ್ತಾಗಿ ಹೋಯಿತು. ಬಟ್ಟೆನ ಒಣಾಕ್ಬಿಟ್ಟು ಕ್ಲಿಪ್ಸ್ನ ಹಾಕ್ಬಿಡೋಣ. ಸೊ ಸಂಜೆ ತೊಗೊಂಡೋದ್ರೆ ಆಯಿತು. ಮಳೆ ಬಂದಿಲ್ಲ ಅಂದರೆ ಸಾಕು. ಸೊ ಇದು ನಮ್ಮನೆ ಮೇಲ್ಗಡೆ ಟೆರೆಸು, ಏನಂತಾರೆ ಮೇಲ್ಗಡೆ, ಇದಿಷ್ಟೇ ಅಲ್ಲ ಫೈನಲ್ಲು. ಅದಾದಮೇಲೆ ಇನ್ನೂ 2 ಟೆರೆಸ್ ಬರುತ್ತೆ ನೋಡಿ. ಸೊ ಅದೊಂದು ಇದು ಬಂದು 2nd ಫ್ಲೋರ್. ನಾನು ನಿಂತಿರೋದು ಈಗ 2nd ಫ್ಲೋರ್ ಮೇಲ್ಗಡೆ. ಈ ನಮ್ಮನೆ ಬಗ್ಗೆ ಹೇಳಬೇಕು ಅಂದರೆ, ಗ್ರೌಂಡ್ ಫ್ಲೋರಲ್ಲಿ ನಮ್ಮನೆ ಇದೆ. ಸೊ ನಾವಿದ್ದೀವಿ. ಆ್ಯಂಡ್ ಬ್ಯಾಕ್ ಸೈಡ್ ಒಂದು ಮನೆ ಇದೆ. ಸೊ ಅದನ್ನು ಬಾಡಿಗೆ ಕೊಟ್ಟಿದ್ದೀವಿ. ಆ್ಯಂಡ್ ಫಸ್ಟ್ ಫ್ಲೋರಿಗೆ ಬಂದರೆ 3 ಮನೆ ಇದೆ. ಅಲ್ಲಿ 3 ಸಹ ಬಾಡಿಗೆ ಕೊಟ್ಟಿದ್ದೀವಿ. ಇದು 2nd ಫ್ಲೋರು. 2nd ಫ್ಲೋರಲ್ಲಿ ಏನು ಮಾಡಿದ್ದೀವಿ ಅಂದರೆ, ಬ್ಯಾಕ್ ಸೈಡಲ್ಲಿ ಮನೆನ ಕನ್ಸ್ಟ್ರಕ್ಷನ್ ಆಗಿದೆ. ಅದು ಆ್ಯಕ್ಚುಲಿ 2nd ಟೈಮು ತೊಗೊಂಡಿದ್ದ ಮನೆ. ಹಾಗಾಗಿ ಸೆಕೆಂಡ್ ಟೈಮ್ ಕನ್ಸ್ಟ್ರಕ್ಷನ್ ಮಾಡಿದಾಗ ಅದು ಬಾಟಮಿಂದನೂ ಅದನ್ನು ಒಂದೇ ಇದರಲ್ಲಿ ತೊಗೊಂಡಿದ್ವು. ಸೊ ಹಾಗಾಗಿ ಬ್ಯಾಕ್ ಸೈಡ್ ಮನೆ ಮಾಡಿದ್ರು ನಮ್ಮಪ್ಪ. ಸೊ ಅದೊಂದು ಮನೆ ಆಯಿತು. ಮತ್ತು ಈ ಪೋರ್ಷನ್ನ ಖಾಲಿ ಬಿಟ್ಟರು. ಇದು ಬಂದು ನಾವು ಫಸ್ಟ್ ಅಟೆಂಪ್ಟಲ್ಲಿ ನಾವು ಗ್ರೌಂಡ್ ಫ್ಲೋರ್ ಕಟ್ಟಿದ್ವಲ್ಲ. ಸೊ ಇದು ಆ ಬೇಸ್, ನಮ್ಮನೆ ಏನಿದೆಯಲ್ಲ ಆ ಬೇಸ್ ಬರುತ್ತೆ ಇದು. ಸೊ ಇದಿಷ್ಟು ನಾವು ಮೊದಲನೇ ಸಲ ಕಟ್ಟಿದ್ವಲ್ಲ ಬೇಸು, ನಮ್ಮನೆ ಇದೆಯಲ್ಲ ಅಷ್ಟು ಬರುತ್ತೆ. ಸೊ ಇದನ್ನು ಹೀಗೆ ಬಿಟ್ಟು ಆಮೇಲೆ ಅದ್ರ ಮೇಲ್ಗಡೆ ಇನ್ನೊಂದು ರೂಮ್ ಮಾಡಿದ್ರು.
ಅದು ಬಂದು ಜಸ್ಟ್ ಕಿಚನ್ನು, ಹಾಲು, ಬಾತ್ರೂಮ್ ಇದೆ. ರೂಮ್ ಇಲ್ಲ, BHK ವೈಸ್ ಇಲ್ಲ, ಅದು ಜಸ್ಟ್ ಸಿಂಗಲ್ ರೂಮ್ ವಿತ್ ಕಿಚನ್ ಆ್ಯಂಡ್ ಬಾತ್ರೂಮ್. ಅದ್ರ ಮೇಲ್ಗಡೆ ನಮ್ಮದು ಟ್ಯಾಂಕ್ಸ್ ಎಲ್ಲ ಏನಿದೆಯಲ್ಲ ಅದಿದೆ. ಎಲ್ಲ ಮನೆಗೂ ವಾಟರ್ ಸಪ್ಲೈ ಆಗುತ್ತಲ್ಲ ಅದಿದೆ. ಸೊ ಇದಿಷ್ಟು ನಮ್ಮನೆ ಬಗ್ಗೆ ಔಟ್ಸೈಡ್ ವ್ಯೂ. ಸೊ ನಮ್ಮನೆ ಸುತ್ತಲ ತೋರಿಸ್ಲಾ ನಿಮಗೆ, ಬನ್ನಿ. ನಮ್ಮನೆ ಸೆಕೆಂಡ್ ಫ್ಲೋರಿಗೆ ಬಂದರೆ ವ್ಯೂ ಯಾವ ಥರ ಇದೆ ಗೊತ್ತಾ? ಬನ್ನಿ ನೋಡಿ ಬನ್ನಿ. ಸೊ ಈ ರೀತಿ ಇದೆ ಗೈಸ್, ಫುಲ್ ಮನೆ. ಆ್ಯಕ್ಚುಲಿ ನಾವು ಈ ಏರಿಯಾಗೆ ಬಂದಾಗ ದೊಡ್ಡ ಮನೆ, ಚಂದ ಇರೋ ಮನೆ ಅಂದರೆ ನಮ್ಮದೇ ಫಸ್ಟ್ ಮನೆ ಆಗಿದ್ದು. ಅದಾದಮೇಲೆ ಕನ್ಸ್ಟ್ರಕ್ಷನ್ ಆಗಿರೋ ಮನೆಗಳು ಇವೆಲ್ಲ. ನಿಮಗೆ ಬೇಕಾದರೆ ನಾನು ಒಂದು ವ್ಯೂ ಇದೆ ಹಾಕ್ತೀನಿ. ನಮ್ಮ ಮನೆ ಕನ್ಸ್ಟ್ರಕ್ಷನ್ ಆದಾಗ ನಾವು ಟೆರೆಸ್ ಮೇಲೆ ಬಂದಾಗ ಫೋಟೋ ತೆಗೆಸ್ಕೊಂಡಿದ್ವು. ಸೊ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಫುಲ್ ಏರಿಯಾ ಖಾಲಿ ಖಾಲಿ, ಒಂದು ಮನೆಯೂ ಇರಲಿಲ್ಲ. ಅಲ್ಲೆಲ್ಲೋ ಸ್ಟಾರ್ಟಿಂಗಲ್ಲಿ ಒಂದು ಮನೆ ಇತ್ತು, ಅಷ್ಟು ಬಿಟ್ಟರೆ ನಮ್ಮನೆ ವಿದ್ಯಾನಗರ್ ಎಂಟ್ರೆನ್ಸ್ ಆಗುತ್ತಲ್ಲ, ಸೊ ಅಲ್ಲಿ ಒಂದು ಮನೆ ಇತ್ತು. ಅಷ್ಟು ಬಿಟ್ಟರೆ ಒಂದು ಮನೆಯೂ ಇರಲಿಲ್ಲ ಇಲ್ಲಿ, ಗೊತ್ತಾ? ಬನ್ನಿ ಇವಾಗ ಬಟ್ಟೆ ಒಣಾಕೋಣ. ನೋಡಿ ಗೈಸ್, ನಮ್ಮ ಅಮ್ಮನ ಕೈಲಿ ನಾನು ಅದಕ್ಕೆ ಬಟ್ಟೆ ಒಗೆಯೋಕ್ಕೆ ಕೊಡಲ್ಲ. ಎಷ್ಟು ಕಲೆ ಇದೆ ಇಲ್ಲಿ, ಹೋಗ್ಸೇ ಇಲ್ಲ. ಇದೊಂದು ಮಾತ್ರ ನಮ್ಮ ಅಮ್ಮ ಒಗ್ದಿದ್ದಾರೆ ನೋಡಿ. ನಾನು ಎಷ್ಟು ಹೇಳಿದ್ದೀನಿ, ಅಮ್ಮ ಇದು ಇಷ್ಟೊಂದು ಗಲೀಜಾಗಿದೆ ಅಮ್ಮ, ಕ್ಲೀನಾಗಿ ಒಗಿಬೇಕು ಅಮ್ಮ ಅಂತ. ಆದರೂ ಸಹ ನಮ್ಮಮ್ಮ ಈ ರೀತಿ ವಾಶ್ ಮಾಡಿ ಇಟ್ಟಿದ್ದಾರೆ. ನಮ್ಮಮ್ಮ ಏನು ಗೊತ್ತಾ ಗೈಸ್, ಹಿಂಗೆ ಮೇಲ್ಮೇಲೆ ಬ್ರಷ್ ಮಾಡಿಬಿಡ್ತಾರೆ ಅಷ್ಟೇ, ಫುಲ್ ಕ್ಲೀನಾಗಿ ಡೀಪಾಗಿ ವಾಶ್ ಮಾಡಲ್ಲ. ಹಾಗಾಗಿ ನಾನು ನಮ್ಮ ಅಮ್ಮನ ಕೈಲಿ ವಾಷಿಂಗಿಗೆ ಕೊಡೋದಿಲ್ಲ. ನಾನೆಷ್ಟು ನಮ್ಮಮ್ಮ ಹೇಳ್ತಾರೆ ನಾನು ಒಕ್ಕೊಡ್ತೀನಿ, ವಾಶ್ ಮಾಡಿಕೊಡ್ತೀನಿ ಅಂತ, ನಾನು ಕೊಡಲ್ಲ. ವಾಷಿಂಗ್ ಮಿಷಿನ್ಗಾದರೂ ಹಾಕು ಅಂತಾರೆ, ಅದಕ್ಕೂ ನಾನು ಬಿಡಲ್ಲ. ಸೊ ಇಷ್ಟು ಮೀರಿ ನಮ್ಮಮ್ಮ ಒಗ್ದಿರೋದು ಜಸ್ಟ್ ಇದೊಂದು ಪೀಸು, ಇದು ಸಹ ನೆಟ್ಟಗೆ ಒಕ್ಕೊಟ್ಟಿಲ್ಲ ನಮ್ಮಮ್ಮ. ಅದಕ್ಕೆ ನನಗಿಷ್ಟ ಆಗಲ್ಲ, ನಾನೇ ಸ್ವತಃ ವಾಶ್ ಮಾಡಬೇಕು. ನೋಡಿ ಇದಿಷ್ಟು ಬಟ್ಟೆ ವಾಶ್ ಮಾಡಿದ್ದೀನಿ. ಫುಲ್ ಈ ಲೈನ್ ಫುಲ್ ಕವರ್ ಆಗಿದೆ, ಸೆಕೆಂಡ್ ಲೈನು ಆಲ್ಮೋಸ್ಟ್ ಫುಲ್ ಕವರ್ ಆಗಿದೆ, ಥರ್ಡ್ ಲೈನಲ್ಲೂ ಅರ್ಧ ಸ್ವಲ್ಪ ಇನ್ನರ್ ವೇರ್ಸ್ ಇದೆ. ಬನ್ನಿ ತೋರಿಸ್ತೀನಿ. ಹಾಂ ನೋಡಿ, ಎಲ್ಲ ನಮ್ಮ ಚಿಂಟುದೇ ಜಾಸ್ತಿ. ಎಷ್ಟು ಪ್ಯಾಂಟ್ಗಳು ಬಿಚ್ಚಾಕಿದ್ದಾನೆ ನೋಡಿ ಗೈಸ್, ಓ ಮೈ ಗಾಡ್, 5 ಪ್ಯಾಂಟ್. ಸೊ ಫಸ್ಟ್ ರೋ ಏನಿದೆಯಲ್ಲ ಇದು ಫುಲ್ ಚಿಂಟುದೆ, ಸೆಕೆಂಡ್ ರೋನಲ್ಲಿ ನನ್ನ ಬಟ್ಟೆ ಇದೆ, ಆಮೇಲೆ ಸ್ವಲ್ಪ ಇನ್ನರ್ ವೇರ್ಸು, ಥರ್ಡ್ ರೋನಲ್ಲೂ ಇನ್ನರ್ ವೇರ್ಸ್ ಇದೆ. ಇದಿಷ್ಟು ಈಗ ಮಧ್ಯಾಹ್ನ ಅಷ್ಟರಲ್ಲಿ ಒಣಗಿಬಿಡುತ್ತೆ, ಚೆನ್ನಾಗಿ ಬಿಸಿಲು ಬಂದರೆ. ಎಲ್ಲ ಬಟ್ಟೆಗೂ 2 ಕ್ಲಿಪ್ ಹಾಕಿದ್ದೀನಿ. ಸೊ ಬನ್ನಿ ಹೋಗೋಣ. ಎಲ್ಲ ಕಡೆ ಸಾಂಗ್ಸ್ ಹಾಕ್ಬಿಟ್ಟಿದ್ದಾರೆ ಗೈಸ್ ಗಣಪತಿದು. ಅದು ಬೇರೆ ಆ್ಯಡ್ ಸೂಟಬಿಲಿಟಿ ಅಂತ ಬರುತ್ತೆ, ಎಷ್ಟು ಎಡಿಟ್ ಮಾಡಿದ್ರು 2 ದಿನದಿಂದ ಹಾಗೆ ಆಗಿದೆ. ಇವತ್ತು ಗಣಪತಿ ಬಿಡ್ತಾರಲ್ಲ ಅದಕ್ಕ ಏನಕ್ಕೆ ಹೋಗ್ಯಲ್ಲ? ಇದೆ ಇನ್ನೂ 2 ಲೈನಾ? ಹ್ಞೂ, ಅದೆಲ್ಲಿಂದ ಬಂತು? ಬಾಡಿಗೆ ಕೊಡೋದಿದೆಯಲ್ಲ ಗೈಸ್ ಮನೇನ, ತುಂಬ ಕಷ್ಟ. ಬರುವಾಗಲೇ ಒಂಥರ ಇರ್ತಾರೆ, ಬಂದು ಸ್ವಲ್ಪ ದಿನಕ್ಕೆ ಒಂಥರ ಇರ್ತಾರೆ, ಆಮೇಲೆ ಒಂಥರ ಚೇಂಜ್ ಆಗ್ತಾರೆ, ಹೋಗುವಾಗಲೂ ಅಂತೂ ಕ್ಯಾರೆ ಅನ್ನೋದಿಲ್ಲ, ಆ ರೀತಿ ಇರ್ತಾರೆ. ಕಾಫಿ ಪುಡಿ ಕಮ್ಮಿ ಇದೆ ಅಮ್ಮ, ಸಾಕ್ಬಿಡಿ. ನೋಡಿ
ನೋಡಿ ಗೈಸ್, ಬೆಳ್ಳಗೆ ಇದೆ. ನನ್ನ ಕಾಫಿ ಕಪ್ಪಗಿರುತ್ತೆ, ನಂತರ ಬೆಳ್ಳಗೆ ಇದೆ, ಕಾಫಿ ಪುಡಿನೇ ಇಲ್ಲ. ಜಾಸ್ತಿ ಗಟ್ಟಿಯಾಗಿ ಹಾಕಿರೋದು. ಕಾಫಿ ಪುಡಿ ಕಮ್ಮಿ ಹಾಕ್ಬಿಟ್ಟು ಗಟ್ಟಿ. ಗೈಸ್, ಇವತ್ತು 3ನೇ ದಿನ ನಮ್ಮ ಗಣಪತಿ ಕೂರಿಸಿ. ಸೊ ಇವತ್ತು ಮುಳುಗಿಸ್ತಾ ಇದ್ದೀವಿ ಗಣಪತಿನ. ಹಾಗಾಗಿ 3ನೇ ದಿನ ಬೆಳಗ್ಗಿಂದು ಪೂಜೆಗೆ ಭಕ್ತಾದಿಗಳ ಪ್ರಸಾದ ಏನಪ್ಪ ಅಂದರೆ, ಇವತ್ತು ಕಡಲೆಕಾಳು ಉಸ್ಲಿ ಮಾಡಿದ್ದಾರೆ ಪೂಜೆಗೆ. ನೋಡಬೇಕು ಸಂಜೆ ಏನು ಪೂಜೆಗೆ ಪ್ರಸಾದ ಮಾಡಿಕೊಡ್ತಾರೆ, ಯಾರು ಮಾಡಿಸ್ತಾರೆ ಅಂತ. ಸೊ ಈಗ ಈ ಪ್ರಸಾದನ ನಾನು ತಿಂತಾ ಇದ್ದೀನಿ. ಕಡಲೆಕಾಳು ಉಸ್ಲಿ ನಂಗೆ ತುಂಬ ಇಷ್ಟ ಇದು. ಅದರಲ್ಲೂ ಮನೇಲಿ ಮಾಡ್ಕೊತೀವಲ್ಲ, ಅದಕ್ಕಿಂತ ದೇವ್ರ ಪ್ರಸಾದ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ಗೈಸ್. ಸೊ ತಿನ್ನೋಣಲ್ಲ. ಚೆನ್ನಾಗಿದೆ. ಬೇಕಾಮ್ಮ? ಬೇಡ ಬೇಡ, ಮೊದಲು ಒಡೆ ಗ್ಯಾಸು ನಮ್ಮ ಮನೆ ಇವತ್ತು ನಮ್ಮಮ್ಮ ಚಪಾತಿ ಮಾಡಿದ್ರು. ಆ್ಯಂಡ್ ಪಲ್ಯ ಬಂದು ಹಬ್ಬದ ದಿನದ್ದು ತಂಗ್ಳ. ಸೊ ಹಬ್ಬ ಮಾಡಬೇಕು, ಹಬ್ಬಕ್ಕೆ ರೆಡಿ ಆಗಬೇಕು ಅಂತ 2 ದಿನ ತಂಗ್ಳ ತಿನ್ನಿಸ್ತಾರೆ. ಆ ಹಬ್ಬದ ದಿನ ತಿಂಡಿ ಬೇಜಾರಾಗ್ಬಿಟ್ಟು ಏನದು ಊಟ ಮಾಡೋಕ್ಕೆ ಮನ್ಸಿರಲ್ಲ. ಸೊ ನೆಕ್ಸ್ಟ್ 2 ಡೇಸ್ ಹಬ್ಬದೆಲ್ಲ ಮಾಡಿರ್ತಾರಲ್ಲ, ಅದು ತಂಗ್ಳ ಆಗೋಗಿರುತ್ತೆ. ಸೊ ಹಿಂಗೆ ಆಗಿ ನಮ್ಮನೆ ಬರೀ ತಂಗ್ಳ ಖಾಲಿ ಮಾಡೋದೇ ಆಗಿದೆ ಗೈಸ್. ನಗು ಬರುತ್ತೆ ನನಗಂತೂ. ನಮ್ಮಮ್ಮ ಅಂತೂ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ತಂಗ್ಳನ ಮೇಂಟೈನ್ ಮಾಡ್ಕೊಂಡು ಕೂತಿದ್ದಾರೆ. ನೋಡ್ಬೇಕು ಇವತ್ತು ಈ ತಂಗ್ಳಗಳೆಲ್ಲ ಯಾವಾಗ ಖಾಲಿ ಆಗತ್ತೆ ಅಂತ. ತಿಂದು ತಿಂದು ಸಾಕಾಗಿ ಹೋಗಿದೆ ತಂಗ್ಳನ. ಇದೇನಪ್ಪ ಶ್ವೇತಾ ಎಲ್ಲೋಗ್ತಾ ಇದ್ದಾರೆ? ಅದು ನೋಡಿದ್ರೆ ಅವ್ರಷ್ಟೇ ಉದ್ದ ಇರೋ ಚೀಲ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಕಡೆಗೆ ಪ್ರಯಾಣ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಲ್ಲ? ಸೊ ಬನ್ನಿ ಹೇಳ್ತೀನಿ. ನಾನು, ನಮ್ಮಪ್ಪ ಮತ್ತೆ ಆ ಚೀಲ 3 ಜನನು ಈಗ ಮಂಡ್ಯ ಡಿಸ್ಟಿಕ್ ಅಲ್ಲಿರೋ ನಮ್ಮ ತೋಟಕ್ಕೆ ಹೋಗ್ತಾ ಇದೀವಿ. ಯಾಕಪ್ಪ ಅಂದ್ರೆ ನಮ್ಮ ತೋಟದಲ್ಲಿ ಬೋರ್ ಇದೆ ಅಲ್ಲ, ಸೊ ಆ ಬೋರಿಂದು ಮೀಟರ್ ಬೋರ್ಡ್ ಇದೆ ಅಲ್ಲ, ಅದೇನೋ ಅದು ಕೆಟ್ಟೋಗಿದೆ ಅಂತ ಹೇಳಿ ಅಲ್ಲಿ ಹೇಳಿದ್ರಂತೆ. ಅದಕ್ಕೆ ನಮ್ಮ ಅಪ್ಪ ಆ ಬೋರ್ಡ್ ಎಲ್ಲ ತಗೊಂಡ್ ಬಂದು ನಮ್ಮ ಚನ್ನರಾಯಪಟ್ಟಣಕ್ಕೆ ರಿಪೇರಿಗೆ ತೋರ್ಸಿದ್ರು. ಅಲ್ಲಿ ನೋಡಿದ್ರೆ ರಿಪೇರಿ ಅವರು ಹೇಳಿದ್ರಂತೆ, ಬೋರ್ಡ್ ಅಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರ್, ಮೋಸ್ಟ್ ಪ್ರಾಬ್ಲಿ ನಿಮ್ ತೋಟದಲ್ಲಿ ಲೈನ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಲೈನ್ ಎಲ್ಲ ಚೆಕ್ ಮಾಡ್ಸಿದ್ರಂತೆ, ಲೈನ್ ಅಲ್ಲಿ ಪ್ರಾಬ್ಲಮ್ ಇತ್ತು. ಲೈನ್ ಎಲ್ಲ ಸರಿ ಮಾಡಿಸಿ ಈಗ ಮೀಟರ್ ಬೋರ್ಡ್ ನ ಫಿಕ್ಸ್ ಮಾಡಿಸ್ತಾ ಇದೀವಿ. ಎಲ್ಲ ನಮ್ದೇ. ಕ್ಯಾನ್ಸರ್ ಆಗಿಲ್ಲ ಇದಾ? ಇದು ಫುಲ್ ನಮ್ದೇನಾ? ಇವಾಗ ಬೋರ್ಡ್ ಫಿಕ್ಸ್ ಮಾಡ್ತಾ ಇದಾರಲ್ಲ, ಇದೇ ಬೋರ್ಡ್ ತಂದಿದ್ದು. ಇದು ಮತ್ತೆ ಇನ್ನೊಂದು 2 ಬೋರ್ಡ್ ತಂದ್ವು. ಗೊಬ್ಬರ ತಂದು ಹಾಕ್ಸಿದ್ದಾರೆ, ಅದನ್ನ ತೋಟಕ್ಕೆ ಹಾಕ್ಸಿಲ್ಲ. ನಮ್ಮಪ್ಪ ಹೀಗೆ ಮಾಡ್ತಾರೆ ಯಾವಾಗ್ಲೂ. ಮಾಡಿಸೋ ಟೈಮಿಗೆ ಮಾಡಿಸೋದಿಲ್ಲ, ಎಲ್ಲದು ವೇಸ್ಟ್ ಮಾಡ್ತಾರೆ. ಅಲ್ಲಿ ಬೋರ್ಡ್ ಫಿಕ್ಸ್ ಮಾಡಿ ಇನ್ನೊಂದು ತೋಟಕ್ಕೆ ಬಂದ್ವು. ಇಲ್ಲಿ ನೋಡಿದ್ರೆ ಈ ಸ್ಥಿತಿ ಆಗಿದೆ ನೋಡಿ. ಗೊಬ್ಬರ ಹಾಕ್ಸಿದ್ದಾರೆ, ಅದು ಮಾಮೂಲಿ ಮಣ್ಣಿನ ಸ್ಟೇಜಿಗೆ ಬಂದ್ಬಿಟ್ಟಿದೆ, ಎಲ್ಲ ಒಣಗೋಗಿದೆ. ಅದಕ್ಕೆ ನಾವು ನಮ್ಮಪ್ಪಗೆ ಹೇಳೋದು, ಈ ತೋಟ ಎಲ್ಲ ಬೇಡ ಅಪ್ಪಾಜಿ, ಆರಾಮಾಗಿರಿ, ರಿಟೈರ್ಡ್ ಲೈಫ್ ಆರಾಮಾಗಿ ಕಳೀರಿ ಅಂತ. ಬಟ್ ಕೇಳೋದೇ ಇಲ್ಲ ಅಂತಾರೆ. ಕಪ್ಪೆ ಇದೆ ನೋಡಿ ಗಾಯ್ಸ್, ಇದು ನಮ್ಮ ಕಿಕ್ಕೇರಿ ಕೆರೆ. ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ನಡ್ಕೊಂಡು ಬರ್ತಾ ಇದ್ವು, ಎತ್ತಿನ ಗಾಡಿ ಮೇಲೆ ಬರ್ತಾ ಇದ್ವು. ಮುಂಚೆ ಎಲ್ಲ ಬೈಕ್ ಎಲ್ಲ ಇರ್ಲಿಲ್ಲ ಈ ಕಡೆ, ನಾವು ಚಿಕ್ಕವರಿದ್ದಾಗ. ಅಲ್ಲ, ಎಲ್ಲರ ಹತ್ರನೂ ಇರ್ಲಿಲ್ವಲ್ಲ. ನೀವೆಲ್ಲ ಊರಿಗೆ ಬರ್ಬೇಕಾದ್ರೆ ನಾವು ಬಸ್ಸಲ್ಲೇ ತಾನೇ ಬರ್ತಾ ಇದ್ದಿದ್ದು. ತುಂಬ್ಕೊಂಡ್ಬಿಟ್ಟಿದೆ ಕೆರೆ ಅಪ್ಪಾಜಿ, ಎಲ್ಲ ಚೆನ್ನಾಗಿದೆ ಈಗ. ಇದು ಸ್ವಲ್ಪ ದಿನ ಹಿಂಗಿರುತ್ತೆ ಗೈಸ್, ಆಮೇಲೆ ಫುಲ್ ಎಲ್ಲ ಡ್ರೈ ಆಗಿರುತ್ತೆ. ಫುಲ್ ಇದೆ ನೀರೀಗ. ಮಳೆ ಬರ್ತಿದೆ
ಚಳಿ ಆಗ್ತಾ ಇದೆ. ಇಲ್ಲಿ ಜೋರೇ ಇದೆ, ಜೋರಾಯ್ತು. ಇಲ್ಲೂ ನೀರು ಹರಿತಾ ಇದೆ, ಕೋಡಿ ಬಿಟ್ಟಿದೆ. ನೋಡ್ಕೊಂಡು ನಡಿಯಪ್ಪ, ನಾನು ತಗೋತಾ ಇದ್ದೀನಿ. ರೆಡಿ? ಬೇಡ ಬೇಡ. ಸೊ ಬಂದು ಕೆಲಸ ಮುಗಿಸ್ಕೊಂಡು ಊರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ತೋಟದಿಂದ ಡೈರೆಕ್ಟು ಅಲ್ಲಿ ನಮ್ಮ ಅಪ್ಪಂದು ಚಿಕ್ಕಪ್ಪನ ಮನೆ ಇದೆ ಕಿಕ್ಕೇರಿನಲ್ಲಿ, ಅಲ್ಲಿ ಹೋಗಿದ್ವು. ಅವರಿಗೆ ತುಂಬಾ ವಯಸ್ಸಾಗಿದೆ, ಆಲ್ರೆಡಿ ಈಗ 92 ಇಯರ್ಸ್ ಅಂತೆ. ಪಾಪ ಅವರು ಮಗು ತರನೇ ಆಗೋಗಿದ್ದಾರೆ. ಈ ರೀತಿ ನಾನು ನೋಡೇ ಇರ್ಲಿಲ್ಲ, ನಿಜ ಹೇಳ್ತೀನಿ. ಅವರು ಆಡ್ತಾ ಇರೋದ್ ನೋಡಿದ್ರೆ ನನಗೆ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು, ಅಳೋ ತರ ಫೀಲ್ ಆಗ್ತಾ ಇತ್ತು. ಬಟ್ ನಾನು ಅದ್ಯಾವ್ದು ಶೋ ಮಾಡ್ಲಿಲ್ಲ. ಬಟ್ ಸ್ಟಿಲ್ ವಯಸ್ಸಾದ್ಮೇಲೆ ಹೀಗೂ ಇರ್ಬೇಕಪ್ಪ. ಈ ರೀತಿ ಇರೋದಕ್ಕಿಂತ ನಿಜಕ್ಕೂನು ಬೇಗ ಚೆನ್ನಾಗಿದ್ದಾಗ್ಲೇ ಹೊರಟೋಗ್ಬಿಟ್ರೆ ಎಷ್ಟೋ ನೆಮ್ಮದಿ ಅಂತ ನನಗೆ ಫೀಲ್ ಆಯ್ತು ನಿಜಕ್ಕೂನು. ನಾನಂತೂ ಚಂದ ಇದ್ದಾಗ್ಲೇ ರೈಟ್ ಹೇಳ್ಬಿಡ್ಬೇಕು ಗೈಸ್. ನಾ ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ಅಲ್ಲಿ ಅವ್ರನ್ನ ಚೆನ್ನಾಗೇ ನೋಡ್ಕೋತಾ ಇದ್ದಾರೆ. ಆದ್ರೂ ಸಹ ವಯಸ್ಸಾದ್ಮೇಲೆ ನಿಜಕ್ಕೂ ಒಂಥರ ಮಕ್ಳು ತರ ಆಡ್ತಾರೆ. ನಾನು ಅದನ್ನ ಇವತ್ತು ಕಣ್ಣಾರ ನೋಡ್ಬಿಟ್ಟೆ. ಹೊಟ್ಟೆ ಹಸ್ವು ಅಂತಾರೆ, ಕೊಡಕ್ ಹೋದ್ರೆ ಬೇಡ ಅಂತಾರೆ, ನನ್ಗೀಗ್ ಬೇಡ ಅಂತಾರೆ. ಮತ್ತೆ ಏನದು ಸುಮ್ನೆ ಸುಮ್ನೆ ನಂಗ್ ಹುಷಾರಿಲ್ಲ ಅಂತಾರೆ. ನೀನ್ ಬಾ ಇಲ್ಲೇ ಪಕ್ಕದಲ್ಲೇ ಕುತ್ಕೋ ಬಾ ಅಂತ ಅವ್ರು ಹೇಳ್ತಾ ಇದ್ರು ಅವ್ರ ಹೆಂಡ್ತಿಗೆ. ಸೊ ಅದೆಲ್ಲ ನೋಡಿದ್ರೆ ಚಿಕ್ಕ ಮಕ್ಳು ತರ ಹಠ ಮಾಡ್ತಾ ಇದ್ರು. ನಂಗ್ ನಿಜಕ್ಕೂನು ನೀವ್ ನಂಬ್ತಿರೋ ಬಿಡ್ತಿರೋ ಕಣ್ಣೀರೊಂದ್ ಹೊರಗ್ ಬರ್ಬೇಕು. ಸೊ ಎಷ್ಟು ಕಂಟ್ರೋಲ್ ಮಾಡಿದೀನಿ ಅಂತ ನನಗ್ ಮಾತ್ರ ಗೊತ್ತು. ನಿಜಕ್ಕೂ ವಯಸ್ಸಾದ್ಮೇಲೆ ಪ್ಲೀಸ್ ಎಲ್ರೂ ಸಹ ಅವ್ರವ್ರ ಮನೇಲಿರೋ ವಯಸ್ಸಾದವ್ರನ್ನ ಕ್ಲೀನಾಗಿ, ನೀಟಾಗಿ ಅಂಡ್ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳಿ. ನಾನಂತೂ ನೋಡ್ಕೋತೀನಿ ಗೈಸ್, ಅದಂತೂ ಗ್ಯಾರಂಟಿ. ಯಾಕೆಂದ್ರೆ ಐ ರಿಯಲಿ ಫೀಲ್ ಪಾಪ ಫಾರ್ ದೆಮ್. ನಾನ್ ಅವ್ರಿಗೆ ಹೇಳ್ದೆ, ಚಿಕ್ಕ ಮಕ್ಳಿಗೆ ಹೀಗೆ ಮಾಡ್ತೀವ? ಚಿಕ್ಕ ಮಕ್ಳಿದ್ದಾಗ ಅವ್ರು ನಮ್ಮನ್ನ ನೋಡ್ಕೊಂಡಿರ್ತಾರೆ ಅಲ್ಲ, ಸೊ ನಾವ್ ಅವ್ರನ್ನ ನೋಡ್ಕೋಬೇಕು ಅಂತ ನಾನು ಹೇಳ್ದೆ. ಅವ್ರು ಚೆನ್ನಾಗೇ ನೋಡ್ಕೋತಾ ಇದ್ದಾರೆ. ಆದ್ರೂ ಹೇಳ್ದೆ ಒಂದ್ ಮಾತು. ನಮ್ಮ ಏರಿಯಾದಲ್ಲಿ ನಮ್ಮನೆ ಮುಂದೆ ನಮ್ಮ ಮಕ್ಳುಗಳು ಕೂರ್ಸಿರೋ ಈ ಗಣಪತಿನ ವಿಸರ್ಜನೆ ಮಾಡೋ ಟೈಮ್ ಬಂದಿದೆ. ಇವತ್ತಿನ ದಿನ 3ನೇ ದಿನ. ನಾನ್ ನಿಮಗ್ ಮುಂಚೆನೆ ಹೇಳಿದ್ದೆ. ಸೊ ಬೆಳಗ್ಗೆನೆ ಇವತ್ತು ವಿಸರ್ಜನೆ ಮಾಡ್ತಾ ಇದ್ದಾರೆ ಅಂತ. ಸೊ ಸಂಜೆ ಅಲ್ಲ, ಕೊನೆ ಮಂಗಳಾರತಿ ಮಾಡಿ ಗಣಪನ್ನ ಕರ್ಕೊಂಡು ಹೋಗೋಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಮಕ್ಳಂತೂ ಗೊಳೋ ಅಂತ ಇದ್ರು. ಯಾಕೆ ಅಂದ್ರೆ ಗಣಪನ್ನ ಮುಳುಗಿಸ್ತೀವಿ ಅಂತ ಅಲ್ಲ ಗೈಸ್, ಡಿಜೆ ಇಲ್ಲ ಅಂತ ಗೊಳೋ ಅಂತ ಇದ್ರು. ಇದೇನ್ ಚಂದ ವಸೂಲಿ ಮಾಡಿ ಎಲ್ಲ ಇದ್ ಮಾಡಿದಾರಲ್ಲ, ಸೊ ಅವರು ಡಿಜೆನ ತರ್ಸಿಲ್ಲ ಅಂತ. ಯಾಕೆ ಅಂದ್ರೆ ಅವ್ರ ಮನೇಲಿ ಒಬ್ಬ ಮಗಂಗೆ ಹುಷಾರಿಲ್ವಂತೆ. ಹಂಗಾಗಿ ಅವರು ಡಿಜೆ ತರ್ಸಿಲ್ಲ ಅಂತ ಕಂಪ್ಲೇಂಟ್ಸು. ಸೊ ಈ ರೀತಿ ಎಲ್ಲ ಆಗ್ಬಿಟ್ಟಿದೆ. ಏನಪ್ಪ ಮಾಡೋದು, ಹೋಗ್ಲಿ ಬಿಡಿ, ನೆಕ್ಸ್ಟ್ ಟೈಮ್ ಮಾಡ್ಸಿದ್ರಾಯ್ತು ಅಂತ ಸಮಾಧಾನ ಮಾಡಿ ಗಣಪನ್ನ ಕರ್ಕೊಂಡು ಹೋಗೋಣ. ಈ ಸಲ ಹೀಗೆ ಮುಳುಗ್ಸೋಣ, ಮುಂದಿನ ಸಲ ನೋಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಗಣಪನ್ನ. ಗಣಪತಿ ಬಪ್ಪ, ಗಣಪತಿ ಬಪ್ಪ. ಗಣಪತಿ ಕೈಲಿ ಮಕಡ ಬಿಡುತ್ತೆ. ಗಣಪತಿ ಇಟ್ಕೊಂಡ್ರು ಗಣಪತಿ ಇಟ್ಕೊಳ್ಳಿ. ನೀವೇ ಯಾರ ಒಬ್ರು ಕುತ್ಕೊಳ್ರಿ. ಇಲ್ಲ ಬಂದು ಅದನ್ನ ಯಾರು ಕಳಶ ದೊಡ್ಡವ್ರು ಇಟ್ಕೊಳ್ಳಿ. ಕಳಶ
ಮಾತರಂ. ಸ್ಟಾಪ್ ಮಾಡಿದ್ದಾರೆ. ಈ ಮಕ್ಳುಗಳು ನಮ್ಮ ಮಾತು ಕೇಳೋದೇ ಇಲ್ಲ. ಎಷ್ಟೇ ಹೇಳಿದ್ರು ಪಟಾಕಿ ಆ ರೀತಿ ಹೊಡಿಬಾರ್ದು ಅಂದ್ರೂ ಇಲ್ಲ, ಕೇಳಲ್ಲ. ಸೊ ಅಟ್ಲೀಸ್ಟ್ ಅದು ದೂರ ಮುಖ ಇಟ್ಕೊಂಡು ಮಾಡಿ ಅಂದ್ರೆ ಅದನ್ನು ಸಹ ಅವುಗಳು ಮಾಡೋದಿಲ್ಲ. ನನ್ಗಂತೂ ಹೇಳಿ ಹೇಳಿ ನಮ್ ಚಿಂಟುಗೆ ಸಾಕಾಗೋಗಿದೆ. ನಾನಂತೂ ಹಬ್ಬದ ದಿನ ಚಂದ್ರ ನೋಡಿರ್ಲಿಲ್ಲ. ಇವತ್ತು ನೆನಪಾಯ್ತು. ಸೊ ಚಂದ್ರನ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ, ಅಲ್ಲಿದ್ದಾನೆ ಚಂದ್ರ. ಸೊ ಹೇಳ್ತಾರೆ ಅಲ್ಲ, ಗಣಪತಿ ಹಬ್ಬದ ದಿನ ಚಂದ್ರನ ನೋಡಬಾರ್ದು, ನೋಡಿದ್ರೆ ಅದೊಂಥರ ನಮ್ಗೆ ಶಾಪ ಇದ್ದಂಗೆ, ಏನೂ ಒಳ್ಳೇದಾಗೋದಿಲ್ಲ ಅಂತ. ಹಂಗಾಗಿ ನಾನಂತೂ ಚಂದ್ರ ನೋಡಕ್ ಹೋಗಿರ್ಲಿಲ್ಲ. ಬಟ್ ಈ ಸಲ ಚಂದ್ರನು ಕಾಣಿಸ್ತಾ ಇರ್ಲಿಲ್ವಂತೆ, ಮೋಡ ಎಲ್ಲ ಮುಚ್ಚಿತ್ತು. ಹಂಗಾಗಿ ಕರ್ಪೂರ ಇಲ್ವೇನ್ರಿ? ನಾವು ಮಂಚ ಎಲ್ಲಿಗೆ ಇಳ್ದು ಬಿಡು.
ಅದನ್ನ ಇಡಿ ಅಲ್ಲಿ ಇಡಿ ನೋಡಿ ಅಮ್ಮ ಕರ್ಪೂರ ಇಲ್ಲ ಕರ್ಪೂರ ಇಲ್ವಾ ಗಣಪತಿ ಜೊತೆಗೆ ಬಿಡಿ ಹಾ ಗಣಪತಿ ಜೊತೆಗೆ ಹೋಲಿ ಗುರುಗಳೇ ಜೊತೆಗೆ ಹೋಗಿ ಗಣಪತಿ ಬಪ್ಪ ಗೌರಿ ಪುತ್ರಕ್ಕೆ ಕಿರೀಟ ಗಣಪತಿ ಬಪ್ಪ ಗೌರಿ ಪುತ್ರಕ್ಕೆ ಗಣಪತಿ ಬಪ್ಪ ಹೋಗಿ ಇನ್ನು ಮುಂದೆ ಹೋಗಿ ಒಂಚೂರು ಅಂತೂ ಇಂತೂ ಗಣಪತಿ ವಿಸರ್ಜನೆ ಆಯಿತು. ಸೊ ಈ ನಮ್ಮ ಗಣಪತಿ ಎಲ್ರಿಗೂ ಒಳ್ಳೇದು ಮಾಡಲಿ, ಆಯುರಾರೋಗ್ಯ ಕೊಡಲಿ, ಸಿರಿ ಸಂಪತ್ತು ಕೊಡಲಿ, ಸುಖ ಶಾಂತಿ ನೆಮ್ಮದಿ ಎಲ್ಲ ಕರುಣಿಸ್ಲಿ ಅಲ್ವಾ ಗೈಸ್. ಚಿಕ್ಕ ಮಕ್ಕಳು ಏನು ಮಾಡಿದ್ರು ಚಂದ ಎಲ್ಲ ಮುದ್ದಾಗೆ ಇರುತ್ತೆ ಅಂತಾರೆ. ಹಾಗಾಗಿ ಚಿಕ್ಕ ಮಕ್ಕಳು ಮನಸ್ಸು ದೇವ್ರ ಸಮಾನ ಅಂತಾರೆ, ಚಿಕ್ಕ ಮಕ್ಕಳೇ ದೇವ್ರ ಸಮಾನ ಅಂತಾರೆ. ಸೊ ಮಕ್ಳುಗಳು ಮಾಡಿರೋ ಗಣಪತಿ ಅಲ್ಲ, ಸೊ ಏನೇ ತಪ್ಪಿದ್ರು ಅದೆಲ್ಲ ಮಾಫಿಯಾಗಿ ಕ್ಷಮಿಸ್ಕೊಂಡು ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಸಹ ಬೇಡ್ಕೋತಾ ಇದ್ದೀನಿ. ಕೊನೆಯಿಂದ ಈ ಕಡೆ ಬಂದೆ ಇಲ್ಲ ಈ ರೋಡು ಇದೆ ರೋಡು ಹಾ. ಒಳಗೇರಮ್ಮ, ನಾನು ಎಷ್ಟೋ ವರ್ಷ ಆಗಿತ್ತು, ನಾನು ಈ ರೋಡ್ಗೆ ಬಂದಿಲ್ಲ. ನಾನು ಇದು ರೋಡಲ್ಲಿ ನೋಡಿಲ್ಲ. ಸ್ಟ್ರೈಟ್ ನಮ್ಮ ಗಣಪತಿ ವಿಸರ್ಜನೆ ದಿನ ಮಕ್ಕಳುಗಳು ಇವತ್ತು ಮೊಸರನ್ನ ಮತ್ತು ಪುಲಾವ್ ಮಾಡಿಸಿದ್ದಾರೆ. ಸೊ ಇದು ಅವ್ರ ಕಡೆಯಿಂದ.
ಗಣಪತಿ ಕಡೆಯಿಂದ. ಮಗ ನೋಡಕ್ಕೆ ಇಷ್ಟ ತಂದವ್ರು ಏನ್ಬೇಕು ನೀನು ಹಂಗೆ ಮಾಡ್ತೀಯ. ಸ್ವಲ್ಪನೇ ಗೈಸ್ ಇರೋದು. ಒಂದು ಪ್ಲೇಟಲ್ಲಿ ಪುಲಾವ್ ಇದೆ ನೋಡಿ, ಇಲ್ಲಿ ಪ್ಲೇಟು. ಸೊ ಇಲ್ಲಿ ಸ್ವಲ್ಪ ಮೊಸರನ್ನ ಇದೆ. ನಾನು ನಮ್ಮಪ್ಪ ನಮ್ಮಮ್ಮ 3 ಜನನು ಇದರಲ್ಲೇ ತಿಂತೀವಿ. ನಮ್ಮ ಚಿಂಟು ಅಲ್ಲಿ ತಿಂತಾ ಇದ್ದಾನೆ. ಸೊ ಪ್ರಸಾದ. ಓ ಇರೋ ಬಂದೇನಪ್ಪ. ಓ ಕಾಲು ತೊಳ್ಕೊ ಹೋಗೋ ಶೋ. ಏನಪ್ಪ ಗಣಪತಿ ಹಬ್ಬ ಸಮಾಧಾನ ಮಂಗಳ ಮೂರ್ತಿ ಮೌರ್ಯ ಗಣಪತಿ ಬಾ ಇಲ್ಲೇ. ವಾಟರ್ ತಗೊಂಡು ಹೋಗು ಮತ್ತೆ. ಮಾತಾಡ ಅಲ್ಲ, ಅಷ್ಟೊಂದು ಕಿರಿಸ್ತಾ ಇದೆ. ಗಂಟ್ಲು ಯಾಕೆ ಹೋಗುತ್ತೆ? ಅಲ್ಲಿ ಕಿರಿಸ್ತಾ ಇದ್ದೆ. ಸೊಂಡ್ಲು ನೋಡು, ಸೊಂಡ್ಲು ನೋಡು. ಆ ಇಲ್ಲೇ ತಿನ್ನೋದಕ್ಕೆ ಅಡ್ಡಿ ಹಾಕಕ್ಕೆ ಹೋಯ್ತೆ. ಕೊಡ್ಲೇನೋ? ಅವ್ನಿಗಿನ್ನೂ ಮನೆಗೆ ಸೇರೋ ಮನಸ್ಸೇ ಇಲ್ಲ ಗೈಸ್. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಮರಿಬೇಡಿ ಆಯಿತಾ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಶುಭರಾತ್ರಿ.